ಆಚರಿಸ್ತಾರೆ. ಅದಕ್ಕಾಗಿ ನಡೆದ ಹೋರಾಟಗಳು ಹೇಗಿದ್ವು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಅದು 1947 ಆಗಸ್ಟ್ 15. ಭಾರತ ಏನೋ ಸರಿಸುಮಾರು 200 ವರ್ಷಗಳ ದಾಸ್ಯದಿಂದ ವಿಮೋಚನೆಗೊಂಡಿತ್ತು. ಭಾರತ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನವಾಗಿ ವಿಭಜನೆಗೊಳ್ತು. ಅವತ್ತಿಗೆ ಬ್ರಿಟಿಷ್ ಇಂಡಿಯಾದಲ್ಲಿ ಅಂದರೆ ಅಖಂಡ ಭಾರತದಲ್ಲಿ 565ಕ್ಕೂ ಹೆಚ್ಚು ರಾಜಪ್ರಭುತ್ವಗಳು ಅಸ್ತಿತ್ವದಲ್ಲಿದ್ವು. ಈ ಅರಸರಿಗೆ ಭಾರತ ಅಥವಾ ಪಾಕಿಸ್ತಾನ ಎರಡರಲ್ಲಿ ಯಾವುದೇ ದೇಶವನ್ನು ಆಯ್ಕೆ ಮಾಡಿಕೊಳ್ಳುವ ಅಥವಾ ಸ್ವತಂತ್ರವಾಗಿ ಉಳಿದು ಹೋಗುವ ಸ್ವಾತಂತ್ರ್ಯವನ್ನು ಕೊಟ್ಟಿತ್ತು ಬ್ರಿಟಿಷ್ ಸರ್ಕಾರ. ಈ 565 ರಾಜಪ್ರಭುತ್ವಗಳ ಪೈಕಿ 552 ರಾಜಪ್ರಭುತ್ವಗಳು ಭಾರತದ ಭಾಗವಾಗೋದಕ್ಕೆ ಒಪ್ಪಿಗೆ ಸೂಚಿಸುತ್ತವೆ. ಇನ್ನು ಅವತ್ತಿನ ಆಫ್ಘನಿಸ್ತಾನ, ಸಿಂಧ್ ಮತ್ತು ಬಂಗಾಳದ ಭಾಗಗಳಲ್ಲಿದ್ದ 13 ರಾಜ ಸಂಸ್ಥಾನಗಳು ಮಾತ್ರ ಪಾಕಿಸ್ತಾನಕ್ಕೆ ಸೇರ್ಪಡೆಗೊಳ್ಳುವುದಾಗಿ ಘೋಷಿಸಿಕೊಳ್ಳುತ್ತವೆ. ಇನ್ನು ಕೆಲ ರಾಜರು ಯಾವ